ಅಂಜನಾದ್ರಿ ಬೆಟ್ಟಗಳು ಹನುಮನಹಳ್ಳಿಯಲ್ಲಿ ನೆಲೆಸಿದೆ. ಅಂದರೆ ಹನುಮಂತನ ಗ್ರಾಮ. ಭಾರತದ ಕರ್ನಾಟಕ ರಾಜ್ಯದ ಹಂಪಿಯ ಸಮೀಪದಲ್ಲಿದೆ. ಇದು ಹನುಮಂತನ ಜನ್ಮಸ್ಥಳ. ಸನಾತನ ಧರ್ಮದ ಪ್ರಕಾರ ಹನುಮಂತನು ಅಂಜನಾದೇವಿಗೆ ಜನಿಸಿದನು ಮತ್ತು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಯಿತು ಮತ್ತು ಅವನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ, ಆಂಜನೇಯ ಬೆಟ್ಟ. ಬೆಟ್ಟದ ತುದಿಯಲ್ಲಿ ಹನುಮಾನ್ ದೇವಾಲಯವಿದೆ. ಇದು ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ದೇವಾಲಯವು ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವನ್ನು ಹೊಂದಿದೆ. ಸಮೀಪದಲ್ಲಿ ಶ್ರೀರಾಮ ಮತ್ತು ಸೀತಾ ಮತ್ತು ಅಂಜನಾದೇವಿ ದೇವಾಲಯಗಳಿವೆ. ಈ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂಧೆ ಎಂದು ಕರೆಯಲಾಗುತ್ತಿತ್ತು. ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ಐತಿಹಾಸಿಕ ಸ್ಥಳ. 1336 ರಿಂದ 1565 ರವರೆಗೆ, 1336 ರಿಂದ 1565 ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪಿಯ ಮೊದಲನೇ ಹೆಸರು ಪಂಪಾ ಎಂದಿತ್ತು, ಅಂದರೆ ತುಂಗಭದ್ರಾ ನದಿ ಎಂದರ್ಥ. ವರ್ಷಗಳು ಕಳೆದಂತೆ ಇದು ವಿಜಯನಗರ ಮತ್ತು ವಿರೂಪಾಕ್ಷಪುರ ಎಂದು ಕರೆಯಲ್ಪಟ್ಟಿತು. ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿ ಬಜಾರ್ ಎಂದೆನ್ನಿಸಿಕೊಂಡ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿಯಲ್ಲಿ ಮಾರಲ್ಪಡುತ್ತಿದ್ದರಂತೆ.
ಕೃಷ್ಣದೇವರಾಯನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಾ ಬಂತು. ಕೊನೆಗೆ ತಾಳಿಕೋಟೆಯ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯದೆ ಅಂತ್ಯಗೊಂಡಿತು. ಹಂಪಿಯಲ್ಲಿದ್ದ ಅನೇಕ ಸ್ಮಾರಕಗಳನ್ನು ಸುಮಾರು 6 ತಿಂಗಳುಗಳ ಕಾಲ ಸೈನಿಕರು ನಾಶ ಮಾಡಿದರು ಎನ್ನುತ್ತದೆ ಇತಿಹಾಸ. ಇಂದು ವಿರೂಪಾಕ್ಷ ದೇವಾಲಯ, ಹಜಾರ ರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆಕಾಳು ಗಣಪತಿ, ಉಗ್ರ ನರಸಿಂಹ, ಕಮಲ ಮಹಲ್, ಬಡವಿಲಿಂಗ, ಅನಿಲಾಯ ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪಿಯಲ್ಲಿ ನೋಡಬಹುದಾಗಿದೆ. ಇದು ಹಂಪಿಯ ಅತ್ಯಂತ ಎತ್ತರದ ಮತ್ತು ಪ್ರಮುಖವಾದ ಪರ್ವತಗಳಲ್ಲಿ ಒಂದಾಗಿದೆ. ಅಲ್ಲಿ ಮಾತಂಗ ಎಂಬ ಋಷಿ ನೆಲೆಸಿದ್ದ ಕಾರಣಕ್ಕೆ ಮಾತಂಗ ಪರ್ವತ ಎಂದು ಹೆಸರಿಸಲಾಯಿತು ಎಂಬ ಐತಿಹಾಸಿಕವಿದೆ. ನೀವು ಇಲ್ಲಿಂದ ಅದ್ಭುತವಾದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೀಕ್ಷಣೆಗಳನ್ನು ವೀಕ್ಷಿಸಬಹುದು. ಈ ಪರ್ವತವನ್ನು ಏರಲು 3 ಮಾರ್ಗಗಳಿವೆ. ದಕ್ಷಿಣದ ಮಾರ್ಗವು ಸುಲಭವಾಗಿದೆ. ಈ ಬೆಟ್ಟವು ರಾಮಾಯಣದ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ. ವಾನರ ಸ್ವಾಮಿಯಾದ ವಾಲಿ ಬೆಟ್ಟದ ಮೇಲೆ ದುಂದುಬಿಯನ್ನು ಕೊಂದು ಎಸೆದು ಬೆಟ್ಟವನ್ನು ಅಪವಿತ್ರಗೊಳಿಸುತ್ತಾನೆ. ಇದರಿಂದ ಕುಪಿತನಾದ ಮಾತಂಗ ಋಷಿಯು ವಾಲಿಯನ್ನು ತಾನು ಇನ್ನು ಮುಂದೆ ಆ ಬೆಟ್ಟದ ಮೇಲೆ ಕಾಲಿಡುವುದಿಲ್ಲ ಮತ್ತು ಹಾಗೆ ಮಾಡಿದರೆ ಸಾಯುತ್ತೇನೆ ಎಂದು ಶಾಪ ನೀಡುತ್ತಾನೆ. ನಂತರ ವಾಲಿ ಮತ್ತು ಅವನ ಸಹೋದರ ಸುಗ್ರೀವ ವಾದಕ್ಕೆ ಬಂದಾಗ ವಾಲಿ ಸುಗ್ರೀವನನ್ನು ಕೊಲ್ಲಲು ಪಣತೊಟ್ಟನು. ಪ್ರಾಣಭಯದಿಂದ ಸುಗ್ರೀವನು ತನ್ನ ಸೇನಾಧಿಪತಿ ಹನುಮಂತನೊಂದಿಗೆ ಮಾತಂಗ ಬೆಟ್ಟದಲ್ಲಿ ಆಶ್ರಯ ಪಡೆಯುತ್ತಾನೆ. ಅವನು ಅಂತಿಮವಾಗಿ ರಾಮದೇವರಿಂದ ದಬ್ಬಾಳಿಕೆಯಿಂದ ರಕ್ಷಿಸಲ್ಪಟ್ಟನು ಮತ್ತು ವಾನರ ಸಾಮ್ರಾಜ್ಯದ ಆಡಳಿತಗಾರನಾಗಿ ನೇಮಿಸಲ್ಪಟ್ಟನು. ವಾಲಿಯು ರಾಮನಿಂದ ಅಗ್ನಿ ಪರೀಕ್ಷೆಯಲ್ಲಿ ಕೊಲ್ಲಲ್ಪಟ್ಟನು.
ಮಹಲ್ ಅಥವಾ ಚಿತ್ರಾಂಗಿಣಿ ಮಹಲ್ ಭಾರತದ ಹಂಪಿಯಲ್ಲಿರುವ ಪ್ರಮುಖ ಜಾತ್ಯತೀತ ರಚನೆಯಾಗಿದೆ. ಲೋಟಸ್ ಮಹಲ್ ವಿಜಯನಗರ ವಾಸ್ತುಶೈಲಿಗೆ ಒಂದು ಉದಾಹರಣೆಯಾಗಿದೆ ಮತ್ತು ಇದು 2 ಅಂತಸ್ತಿನ ಕಟ್ಟಡವನ್ನು ಕಲ್ಲುಮಣ್ಣು ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ ಮತ್ತು ನುಣ್ಣಗೆ ಪ್ಲಾಸ್ಟೆಡ್ ಮಾಡಲಾಗಿದೆ. ಈ ರಚನೆಯನ್ನು ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ಶೇಷ ಸ್ಥಳವಾಗಿ ಬಳಸಲಾಗಿದೆ.